श्रीगुरुभ्यो नमः हरिः ओम् यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढाय तत्त्वं प्रकटमिह वेत्तुं सुमनसो मुकुन्दं ध्यायामापहतं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरं वाणिते करवण्यम्ब चरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಮಂಗಳಾಷ್ಟಕದಲ್ಲಿ ನಿತ್ಯದಲ್ಲಿ ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡಬೇಕಾಗಿರುವಂತಹ ಅನೇಕ ಬೆಟ್ಟಗಳ ಪರ್ವತಗಳ ಒಂದು ಇತಿಹಾಸವನ್ನು ನೋಡ್ತಾ ಇದ್ದೀವಿ. ನಿನ್ನೆ ದಿವಸ ವಿಂಧ್ಯ ಪರ್ವತ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇನ್ನು ಮುಂದಿನ ಒಂದು ಪರ್ವತ ನಿಷಧ. ನಿಷಧ ಅಂತ ಅಂದ್ರೆ ಪಾಂಡವರು ವನವಾಸ ಕಾಲದಲ್ಲಿ ಇದನ್ನ ದಾಟಿದರು ಅನ್ನೋದು ಮಹಾಭಾರತದಲ್ಲಿ ಉಲ್ಲೇಖವಾಗಿರುವಂಥದ್ದು. ತಾತ್ಪರ್ಯ ನಿರ್ಣಯದಲ್ಲೂ ಇದರ ಬಗ್ಗೆ ಹೇಳ್ತಾರೆ. ಇಂತಹ ಕೈಲಾಸ ಮತ್ತು ಹೇಮಕೂಟಗಳ ಅನಂತರ ಬರುವಂತಹ ಪರ್ವತ ಇದು ನಿಷಧ. ಇನ್ನು ಸಿಂಹಸ್ತತ ರೈವತ, ಸಿಂಹ ಅಂತ ಅನ್ನುವಂತಹ ಪರ್ವತ ಇದೆ. ಸಿಂಹ ಅಂದ್ರೆ ಗೊತ್ತಾಗೋದಿಲ್ಲ, ಸಿಂಹಾಚಲ ಅಂದ್ರೆ ಗೊತ್ತಾಗತ್ತೆ. ಭಾರಿ ಪ್ರಖ್ಯಾತವಾಗಿರುವಂಥದ್ದು. ವಿಶಾಖಪಟ್ಟಣದ ಹತ್ತಿರ ಇರುವಂತಹ ಪರ್ವತ ಇದು. ವರಾಹ ನರಸಿಂಹದೇವರು ಅಲ್ಲಿ ಪೂಜಿಸಲ್ಪಡುವಂತಹ ದೇವತೆ ಸಿಂಹಾಚಲ ಅಂತ ಇದೆ. ಭಾರಿ ಪ್ರಖ್ಯಾತವಾದಂಥದ್ದು. ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ನರಹರಿ ತೀರ್ಥರು ಇಲ್ಲಿ ವಿಶೇಷವಾಗಿ ಸೇವೆಯನ್ನ ಮಾಡಿದ್ದಾರೆ ಸಿಂಹಾಚಲದಲ್ಲಿ. ಅದು ಶಾಸನದಿಂದ ನಾವು ತಿಳಿಯುವಂಥದ್ದು. ಇನ್ನು ಸಿಂಹಸ್ತತ ರೈವತ, ದ್ವಾರಕೆ ಬಳಿಯಲ್ಲಿರುವಂತಹ ಪರ್ವತ ಇದು ಭಾರಿ ಪ್ರಖ್ಯಾತವಾಗಿರುವಂಥದ್ದು. ರೈವತ ಯಾದವರ ಕ್ರೀಡಾಂಗಣವೂ ಆಗಿತ್ತು. ಆಟ ಆಡ್ಲಿಕ್ಕೆ ಅದನ್ನು ಉಪಯೋಗಿಸ್ತಿದ್ರಂತೆ. ಯಾವ್ದನ್ನ? ಈ ಪರ್ವತವನ್ನ, ರೈವತ. ಕೃಷ್ಣ ಪರಮಾತ್ಮ ಸಕಲ ರಾಜರಿಂದ ವಂದಿತನಾಗಿ ಇಲ್ಲಿ ಅನೇಕ ದಿವಸಗಳ ಕಾಲ, ವರ್ಷಗಳ ಕಾಲ ಇದ್ದಂತಹ ಸಂದರ್ಭ. ನಾರದರು ಪಾರಿಜಾತ ಪುಷ್ಪವನ್ನ ಸಮರ್ಪಿಸಿದಂತಹ ವಿವರ ಹರಿವಂಶದಲ್ಲಿ ನಾವು ಇದರ ಬಗ್ಗೆ ಕಾಣ್ತೇವೆ. ಧನ್ಯಾಶ್ಚರ್ಯೋಪಾಖ್ಯಾನ ಅನ್ನೋದು ನಡೆದಿದ್ದು ಇಲ್ಲಿಯೇ. ಅರ್ಜುನ ಈ ಪರ್ವತಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಸುಭದ್ರೆಯನ್ನ ಪಡೆಯಲು ಸುಗವಾಗಿ ಯತಿವೇಷವನ್ನ, ಸನ್ಯಾಸಿ ವೇಷವನ್ನ ಧಾರಣೆ ಮಾಡಿದ್ದು ಇಲ್ಲೇ. ಕುಂತಿಯ ಪ್ರಾರ್ಥನೆಯಂತೆ ಕೃಷ್ಣ ಪರಮಾತ್ಮ ತನ್ನ ಸರ್ವೋತ್ತಮತ್ವವನ್ನ ಪ್ರದರ್ಶನ ಮಾಡಿದ್ದೂ ಸಹಿತ ಇದೇ ಪರ್ವತದಲ್ಲಿ, ರೈವತ ಪರ್ವತದಲ್ಲಿ ಅಂತ ಹೇಳ್ತಾರೆ. ಇನ್ನು ಸಹ್ಯಾದ್ರಿರ್ ವರಗಂಧಮಾದನಗಿರಿರ್ ಮೈನಾಕ ಗೋಮಂತಕ ಅಂತ ಇದೆ. ಸಹ್ಯಾದ್ರಿ ಇದು ಪಶ್ಚಿಮ ಘಟ್ಟಗಳ ಪರ್ವತವಾಗಿರುವಂಥದ್ದು. ಭಾರಿ ಪ್ರಖ್ಯಾತವಾಗಿ ಎಲ್ರಿಗೂ ಗೊತ್ತಿಳಿದಿರುವಂತಹ ಪರ್ವತ ಇದು. ಇದರ ವರ್ಣನೆಯನ್ನ ತೀರ್ಥಪ್ರಬಂಧದಲ್ಲಿ ಬಹಳ ಸುಂದರವಾಗಿ ಮಾಡ್ತಾರೆ ವಾದರಾಜಸ್ವಾಮಿಗಳು. ಆಚಾರ್ಯರು ಸಂದರ್ಶಿಸಿದಂತಹ ವಿವರ ಸುಮಧ್ವಿಜಯದಲ್ಲೂ ನಾವು ಕಾಣ್ತೀವಿ. ನಿಜ ಶಿಷ್ಯ ಮುದೇಶ ಸಹ್ಯ ಮಾಪ್ತಂ ಅಂತ ವರ್ಣನೆ ಮಾಡ್ತಾರೆ ಅಂತದನ್ನ ನಾವು ಕಾಣ್ತೀವಿ. ಪ್ರಹ್ಲಾದ ರಾಜ ಈ ಪರ್ವತದ ಬಳಿಯಲ್ಲೇ ಅಜಗರ ಮುನಿಯನ್ನ ಸಂದರ್ಶಿಸಿದಂತಹ ಕಥೆ ಅದೆಲ್ಲವೂ ಭಾಗವತದಲ್ಲಿ ನಾವು ಕಾಣುವಂಥದ್ದು. ಇನ್ನು ಗಂಧಮಾದನ, ಇದು ಭಾರಿ ವಿಶಿಷ್ಟವಾಗಿರುವಂತಹ ಪರ್ವತ. ಪರ್ವತಗಳೇ ವಿಶಿಷ್ಟ. ನಾವು ಮೊದಲು ನೋಡಿದ್ವಲ್ಲ ಬಂಗಾರದ ಪರ್ವತ ಅಂತ, ಮೇರು. ಹಂಗೆ ಇದು ಒಂಥರ ವಿಶಿಷ್ಟವಾದ ಪರ್ವತ, ಗಂಧಮಾದನ ಪರ್ವತ. ಇನ್ನೂ ಹೇಳಬೇಕಪ್ಪ ಅಂತಂದ್ರೆ ಹನುಮಂತ ದೇವರು ಸಂಜೀವಿನಿಯನ್ನ ತೆಗೆದುಕೊಂಡ್ಬರ್ತಾರೆ ಪರ್ವತವನ್ನ. ಅದೇ ಪರ್ವತ ವಿಶಿಷ್ಟವಾದ ಪರ್ವತ. ಮೃತ ಸಂಜೀವಿನಿ, ಸಂಧಾನಕರಣಿ, ಶಲ್ಯಕರಣಿ, ಸವರ್ಣಕರಣಿ ಅನ್ನುವಂತಹ ಮೂಲಿಕೆಗಳು ಇದೇ ಪರ್ವತದಲ್ಲೇ ಇರುವಂಥದ್ದು. ರಾಮದೇವರ ಆಜ್ಞೆಯಂತೆ ಹನುಮಂತ ದೇವರು ಆ ಪರ್ವತವನ್ನೇ ಎತ್ಕೊಂಡ್ ಬಂದಿದ್ದಾರೆ. 2 ಸಾರಿ ಎತ್ಕೊಂಡ್ಬರ್ತಾರೆ. ಲಕ್ಷ್ಮಣ ಪ್ರಾಣದಾತಾಚ, ಅದರ ಗಾಳಿಯಿಂದಲೇ ಎದ್ದು ಕೂತ್ಕೊಂಡ್ಬಿಡ್ತಾರೆ ಎಲ್ಲರೂ ಕಪಿಗಳು. ಲಕ್ಷ್ಮಣ
ಅವನಿಗೆ ಪ್ರಾಣವನ್ನು ನೀಡಿದಂತಹ ದಾತ ಯಾರು? ವಾಯುದೇವರು. ಅಷ್ಟೇ ಅಲ್ಲ, ಇದೆಲ್ಲವೂ ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ನಾವು ಕಾಣುವಂಥದ್ದು. ಇದು ಕೈಲಾಸ ಹೇಮಕೂಟ ನಿಶರ ಗಿರಿಗಳ ಬಳಿಕ ಮೇರು ಪರ್ವತದ ಪೂರ್ವದಲ್ಲಿರುವಂತಹ ವಿಶಿಷ್ಟವಾದ ಪರ್ವತ. ಕ್ಷಿಪ್ತ ಸ್ಪಷ್ಟಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಸವುಚ್ಚ ವಾಯುಸ್ತುತಿ ವರ್ಣನೆ ಮಾಡ್ತಾ ಇದೆ. ತೇನವಃ ಕೌಶಲಾಯ, ತೆಗೆದುಕೊಂಡೇನೋ ಬಂದ್ರು ಮತ್ತೆ ಇಡ್ಲಿಕ್ಕೆ ಹೋಗ್ಲಿಲ್ಲ, ನಿಂತಲ್ಲೇ ಕ್ಷಿಪ್ತ ಸ್ಪಷ್ಟಾತ್ ಸಲೀಲಂ ವ್ಯಗ್ರಬುದ್ಧಿಯ ತ್ವಯಾತಃ ಅಂತಾರೆ. ಎಲ್ಲೋ ಒಂದ್ಸಾರಿ ಒಗಿತಾರಲ್ಲ, ಹಂಗೆ ಒಗದಂಗೆ ಒಗದ್ರಂತೆ ಹನುಮಂತೇವರು. ಅದೇನು ಬಾಲು ಚಂಡು ಅಲ್ಲ ಒಗಿಲಿಕ್ಕೆ, ಅಂತಹ ದೆವ್ವನಂತಹ ದೊಡ್ಡದಾಗಿರುವಂತಹ ಪರ್ವತ ಇದು. ಅಂತಹ ಪರ್ವತವನ್ನ ವ್ಯಗ್ರಬುದ್ಧಿಯ ತ್ವಯಾತಃ ಅಂದ್ರೆ ವಾಯುದೇವರ ಶಕ್ತಿ ಸಾಮರ್ಥ್ಯವನ್ನ ನಾವು ಕಾಣಬಹುದು. ಇಂತಹ ಜೀವೋತ್ತಮತ್ವವನ್ನ ನಾವು ಇದರಿಂದ ತಿಳಿಯಲಿಕ್ಕೆ ಒಂದು ಅಪೂರ್ವವಾದ ಘಟನೆ ಅಂತ ತಿಳಿಯಬಹುದು. ಇನ್ನು ಮೈನಾಕ ಪರ್ವತ ಇದೆ. ನಾನೀಗಿನ್ನು ಹೇಳದೆ, ಮೈನಾಕ ಹಿಮಾಲಯದ ಪುತ್ರನಾಗಿರುವಂಥವು, ಪಾರ್ವತಿಯ ಸಹೋದರ, ರುದ್ರದೇವರ ಮೈದುನ. ಚಿನ್ನದ ಪರ್ವತ ಹೈಮೋಗಿರಿ ಪವನಜಸ್ಸತು ವಿಶ್ರಮಾರ್ಥ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಹೋಗ್ರಿ ಅಂತ ಅವನು ಕೇಳ್ಕೊಂತಾನ ಪಾಪ ಮೈನಾಕ. ಹನುಮಂತ ದೇವರು ವಾಯುದೇವರ ಅನುಗ್ರಹದಿಂದಲೇ ನಾ ಬದುಕಿರುವಂಥದ್ದು. ಎಲ್ಲಾ ರೆಕ್ಕೆಗಳನ್ನ ಕತ್ತರಿಸಿ ಹಾಕ್ತಿದ್ದ ಯಾರೋ ಇಂದ್ರದೇವ. ಆ ಸಂದರ್ಭದಲ್ಲಿ ವಾಯುದೇವರ ಅನುಗ್ರಹದಿಂದ ನನ್ನ ರೆಕ್ಕೆಗಳು ಉಳಿದಿರುವಂಥದ್ದು, ಅದಕ್ಕೆ ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಹೋಗಬೇಕು ಅಂತ ಕೇಳಿದಾಗ, ರಾಮದೇವರ ಕಾರ್ಯದಲ್ಲಿ ಯಾವತ್ತೂ ವಿಶ್ರಾಂತಿ ಬೇಕಾಗಿಲ್ಲ ಅಂತ ಹೇಳಿ ಒಂದ್ಸಾರಿ ಅಪ್ಪಿಕೊಂಡು ಅನುಗ್ರಹವನ್ನು ಮಾಡಿ ಸಂತೋಷದಿಂದ ಮುಂದೆ ಹೋಗಿರುವಂಥದ್ದನ್ನ ಆಲಂಗಿಸಿಕೊಂಡು ಹೋಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದು ವಿಶೇಷವಾದ ಮೈನಾಕ ಪರ್ವತದ ವರ್ಣನೆ. ಹನುಮಂತ ದೇವರ ಆಶೀರ್ವಾದವನ್ನ, ವಾಯುದೇವರ ಅನುಗ್ರಹವನ್ನ ಪಡೆದಂಥವನು ಮೈನಾಕ. ಅದಕ್ಕೆ ಬೆಳಗ್ಗೆ ಎದ್ದ ಕೂಡಲೇ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಗೋಮಂತಕ ಅಂತ ಇದೆ. ಕೃಷ್ಣ ಪರಮಾತ್ಮ ಬಲರಾಮನ ಸಮೇತ ಈ ಪರ್ವತವನ್ನ ಸಂದರ್ಶನ ಮಾಡಿ ಸ್ವಲ್ಪ ಹೊತ್ತು ಅಲ್ಲಿ ನೆಲೆಸಿದ್ದನ್ನು ನಾವು ಕಾಣ್ತೀವಿ. ಅದೇ ಸಂದರ್ಭದಲ್ಲಿ ಬಲಿಚಕ್ರವರ್ತಿ ಅಪಹರಿಸಿರುವಂತಹ ನಾರಾಯಣನ ಕಿರೀಟವನ್ನ ಗರುಡ ಕೃಷ್ಣನಿಗೆ ಸಮರ್ಪಣೆಯನ್ನ ಮಾಡಿದ. ಅಲ್ಲಿಗೆ ಆಗಮಿಸಿದಂತಹ ತನ್ನ ಪತ್ನಿಯರೊಂದಿಗೆ ಬಲರಾಮ ಕ್ರೀಡಿಸಿದ. ಜರಾಸಂಧ ಅದಕ್ಕೆ ಬೆಂಕಿ ಇಟ್ಟಂತಹ ಸಂದರ್ಭದಲ್ಲಿ ಕೃಷ್ಣ ಅದನ್ನು ತುಳಿದು ನೀರಿನಲ್ಲಿ ಮುಳುಗಿಸಿ ಬೆಂಕಿಯನ್ನ ನಂದಿಸಿದ. ಜರಾಸಂಧನ ಸೈನ್ಯ ಧುಮುಕಿ ನಾಶ ಆಗಿ ಹೋಗಿರುವಂಥದ್ದು. ದಮಘೋಷನ ಪ್ರಾರ್ಥನೆಯಂತೆ ಕೊಲ್ಲಾಪುರಕ್ಕೆ ತೆರಳಿ ಅಲ್ಲಿದ್ದಂತಹ ಶೃಗಾಲ ವಾಸುದೇವನನ್ನ ಸಂಹಾರ ಮಾಡಿ ಅವನ ಪುತ್ರನಾಗಿರುವಂತಹ ಶಕ್ರದೇವನಿಗೆ ಪಟ್ಟಾಭಿಷೇಕ ಮಾಡಿದಂತಹ ಅಪೂರ್ವವಾದ ಇತಿಹಾಸ ನಾವು ಗ್ರಂಥದಲ್ಲಿ ನಾವು ಕಾಣ್ತಾ ಇದ್ದೇವೆ. ಮಹಾಭಾರತ ತಾತ್ಪರ್ಯ, ಭಾಗವತ, ಮಹಾಭಾರತ ಇವೆಲ್ಲವೂ ವಿಸ್ತಾರವಾಗಿ ಹೇಳ್ತಾ ಇದ್ದಾವೆ. ಉತ್ತರ ಭಾಗದ ಪರ್ವತ ಶ್ರೇಣಿಯಾಗಿರುವಂಥದ್ದು ಗೋಮಂತಕ. ಹೀಗೆ ವಿಷ್ಣು ಪುರಾಣ, ಭಾಗವತ, ಮಹಾಭಾರತ, ಮಹಾಭಾರತ ತಾತ್ಪರ್ಯ ಎಲ್ಲ ಕಡೆ ಇದರ ವಿವರಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಇಂತಹ ಪರ್ವತಗಳು ಭೂಮಿಯಲ್ಲಿ ನೆಲೆಸಿದ್ದು ಭೂಮಿಯ ಸಮತೋಲನಕ್ಕೆ ಕಾರಣವಾಗಿರುವಂಥದ್ದಾದ್ದರಿಂದ ಇವಕ್ಕೆ ಭೂಧರ ಅಂತ ಕರೀತಾ ಇದ್ದಾರೆ ಪರ್ವತಗಳನ್ನು. ಮೇಲ್ನೋಟಕ್ಕೆ ಭೂಮಿಯೇ ಇವುಗಳನ್ನ ಧರಿಸಿದಂತೆ ಕಾಣ್ತಾ ಇದೆ, ಆದರೆ ಭೂಮಿಯನ್ನೇ ಇವು ಧರಿಸಿವೆ ಅನ್ನೋದು ನಿಜವಾದ ವಾಸ್ತವವಾದ ಸಂಗತಿ. ಇದನ್ನ ಭೂಧರಾಹ ಅನ್ನೋ ಶಬ್ದದಿಂದ ನಾವು ಅದನ್ನ ಕಾಣಬಹುದು. ತಾತ್ಪರ್ಯ ನಿರ್ಣಯದಲ್ಲಿ ಇದರ ಬಗ್ಗೆ ಹರಿವಂಶದಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಪರ್ವತ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಅದರಲ್ಲಿ ಗರುಡ, ಶೇಷ, ರುದ್ರ ಅನ್ನುವಂಥನೂ ಅರ್ಥ ಇದೆ ಅನ್ನೋದನ್ನ ಶ್ರೀಮದಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿರುವಂಥದ್ದನ್ನು ನಾವು ಕಾಣ್ತೀವಿ. ಪರಾವನಾತ್ ಪರ್ವತ ನಾಮಧೇಯಾನ್ ತಾತ್ಪರ್ಯ ನಿರ್ಣಯದ ಮಾತು. ಹಾಗಾಗಿ ಭೂಮಿಯಲ್ಲಿ ನೆಲೆಸಿರುವಂತಹ ನಾವೆಲ್ಲರೂ ನಿತ್ಯದಲ್ಲಿ ಭೂಮಿಯನ್ನ ರಕ್ಷಣೆ ಮಾಡುವಂಥವು ಇವೆಲ್ಲ ಬೆಟ್ಟಗಳು, ಭೂಮಿಯನ್ನು ಧರಿಸಿರುವಂಥವು. ನಾನೀಗ ಹೇಳದ ಹಾಗೆ ತಾತ್ಪರ್ಯದಲ್ಲಿ ಪೃಥ್ವಿ ಅನ್ನುವಂತಹ ಹೆಸರು ಪಾರ್ವತಿದು ಅಂತ ನಾವು ಕೇಳುವಂಥದ್ದು. ಗರುಡಶೇಷ ರುದ್ರರು ಪರ್ವತಗಳು. ರುದ್ರದೇವರ ಹೆಂಡತಿ ಪಾರ್ವತಿ, ಪಾರ್ವತಿಯನ್ನು ಧರಿಸಿದಂಥವ್ರು ಯಾರು? ರುದ್ರದೇವರು. ಆ ರೀತಿಯ ಅರ್ಥವನ್ನು ನಾವಿಲ್ಲಿ ಚಿಂತನೆಯನ್ನ ಮಾಡಬೇಕು ಅನ್ನೋದು
ಅತ್ಯಂತ ಅವಶ್ಯಕ. ಇಷ್ಟಲ್ಲದೆ ಇನ್ನೂ ಹಲವಾರು ಬೆಟ್ಟಗಳಿದ್ದಾವೆ. ಗೋವರ್ಧನ ಗಿರಿಯಾಗಿರಬಹುದು, ವಿಮಾನಗಿರಿಯಾಗಿರಬಹುದು. ವಿಮಾನಗಿರಿ ಅಂತ ಕೂಡಲೇ ನಮ್ಗೆ ನೆನಪಾಗುವಂಥದ್ದು ಉಡುಪಿ ಕ್ಷೇತ್ರ. ಉಡುಪಿ ಬಳಿ ಇರುವಂತಹ ಪಾದಕ ಕ್ಷೇತ್ರ ಒಂದು ಬೆಟ್ಟ. ಇದು ವಿಮಾನಗಿರಿ. ವಿಮಾನಾಕಾರದಲ್ಲಿರುವಂತಹದ್ದಾದ್ದರಿಂದ ಇದಕ್ಕೆ ವಿಮಾನಗಿರಿ ಅಂತ ಕರೀತಾ ಇದ್ದಾರೆ. ಇದರ ಸುತ್ತಲೂ ಪರಶುತೀರ್ಥ, ಗದಾತೀರ್ಥ, ಬಾಣಾತೀರ್ಥ, ಧನುಸ್ತೀರ್ಥ, ಪರಶುರಾಮ ದೇವರು ಸಾಕ್ಷಾತ್ ಭಗವಂತ ಅದನ್ನು ಪ್ರತಿಷ್ಠಾಪನೆ ಮಾಡಿರುವಂತಹ 4 ತೀರ್ಥಗಳು. ವಿಮಾನಗಿರಿಯಲ್ಲಿ ಪರಶುರಾಮ ದೇವರಿಂದ ಪ್ರತಿಷ್ಠಾಪಿತವಾಗಿರುವಂತಹ ದುರ್ಗೆ ನೆಲೆಸಿದ್ದಾಳೆ. ಅಂದ್ರೆ ಜಗತ್ತಿಗೆ ತಂದೆ ತಾಯಿ ಅನಿಸಿರುವಂತಹ ಪರಶುರಾಮ ದೇವರು ಮತ್ತು ವಿಶೇಷವಾಗಿ ದುರ್ಗಾದೇವಿ ನೆಲೆಸಿರುವಂಥದ್ದು. ಆಚಾರ್ಯ ಮಧ್ವರು ಬಾಲ್ಯವನ್ನ ಅಲ್ಲಿ ಕಳೆದಿರುವಂಥದ್ದನ್ನ ನಾವು ಸುಮಧ್ವಿಜಯದಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಸುಂದರವಾಗಿರುವಂತಹ ಕ್ಷೇತ್ರ. ಇಷ್ಟೇ ಅಲ್ಲದೆ ಇಂತಹ ಏನು ಬೆಟ್ಟಗಳಿದ್ದಾವಲ್ಲ, ಇಲ್ಲಿವರೆಗೂ ನಾವು ಕೇಳ್ತಾ ಬಂದಿದ್ದೀವಿ. ಭಾಗವತ ಪುರಾಣದಲ್ಲಿ ಅನೇಕ ಪರ್ವತಗಳನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ಅಂತಹ ಎಲ್ಲ ಬೆಟ್ಟಗಳನ್ನ, ಪರ್ವತಗಳನ್ನ ಸಸ್ತ್ರೀಕಾಹ ಅಂದ್ರೆ ಅಭಿಮಾನಿ ದೇವತೆಗಳು ಅವರ ಪತ್ನಿಯರ ಸಹಿತವಾಗಿ, ನಾವು ಈಗ ಹೇಳಿದ್ನಲ್ಲ ನಾನು, ರುದ್ರದೇವರು ಪರ್ವತಕ್ಕೆ ಅಭಿಮಾನಿ ದೇವತೆ, ರುದ್ರ ಅಂತ ಹೆಸರಿದೆ ಪರ್ವತಕ್ಕೆ. ಪೃಥ್ವಿ ಅನ್ನೋದು ಪಾರ್ವತಿ ಹೆಸರು. ಅಂದ್ರೆ ಪತಿ ಮತ್ತು ಪತ್ನಿ ಇವರಿಬ್ಬರ ಸಹಿತವಾಗಿ ಎಲ್ಲ ಬೆಟ್ಟಗಳ ಸ್ಮರಣೆಯನ್ನ ಮಾಡೋದ್ರಿಂದ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ. ಜೊತೆಗೆ ನಮಗೆ ಮಂಗಲವನ್ನುಂಟು ಮಾಡಲಿ, ಅದು ಭಾರಿ ಮುಖ್ಯವಾಗಿರುವಂಥದ್ದು. ಆ ಪರ್ವತದ ಹೆಸರು ಹೇಳಿದ್ರು ಸಾಕಂತೆ. ಇತ್ಯಾದ್ಯ ಭುವಿ ಭೂಧರಾಹ, ಭೂಮಿಯನ್ನ ರಕ್ಷಣೆ ಮಾಡುವಂತಹ ಆ ಪರ್ವತಗಳು ಪ್ರತಿದಿನಂ ಕುರುವಂತು ನೋ ಮಂಗಲಂ, ನಿತ್ಯದಲ್ಲಿ ನಮಗೆ ವಿಶೇಷವಾಗಿ ಮಂಗಲವನ್ನುಂಟು ಮಾಡಲಿ. ಭಾರತದ ವರ್ಷದಲ್ಲಿರುವಂತಹ ಪರ್ವತಗಳ ವಿವರ ಶ್ರೀಮದ್ ಭಾಗವತದಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಹಾಗಾಗಿ ನಿತ್ಯದಲ್ಲಿ ಆ ಎಲ್ಲ ಪರ್ವತಗಳ ಸ್ಮರಣೆಯನ್ನ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು.